ತೊಗರಿ ಖರೀದಿಯ ಕೊನೆ ದಿನಾಂಕವನ್ನು ಜೂನ್ 15ರವರೆಗೆ ಮುಂದುವರಿಸಬೇಕು ಎಂದು ರೈತ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷರಾದ ಉಮಾಪತಿ ಪಾಟೀಲ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇಂದು ಮೇ 18ರಂದು ತೊಗರಿ ಖರೀದಿ ಬಂದ್ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ರೈತರಿಗೆ ಅನುಕೂಲವಾಗಲು ತೊಗರಿ ಖರೀದಿಯನ್ನು ಜೂನ್ 15ರವರೆಗೆ ಮುಂದುವರಿಸಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ತೊಗರಿ ಕೇಂದ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಬೇಕಾಗಿದೆ. ಕಾರಣ ಸರ್ಕಾರದವರು ಈ 15 ದಿನ ಅಂಥೇಳಿ ಅವರು ಅನೌನ್ಸ್ಮೆಂಟ್ ಮಾಡಿ ತೊಗರಿ ಖರೀದಿ ಕೇಂದ್ರ ಚಾಲೂ ಮಾಡಿದ್ದಾರೆ. ಆದರೆ ಅವರು ಚೀಲ ಕೊಡಲಿಕ್ಕೆ 8-10 ದಿನ ತೊಗೊಂಡಾರ. 8-10 ದಿನ ನಂತರ ನಾವು ತೊಗರಿ ಏನು ರಿಜಿಸ್ಟ್ರೇಷನ್ ಆಗ್ತಾಯಿದ್ದೇವೆ, ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆದರೆ ತೊಗರಿ ಚೀಲ ಕೊಡ್ಲಿಕ್ಕೆ ಅವ್ರು 8 ದಿನ ತೊಗೊಂಡು ಇವತ್ತು 18 ತಾರೀಕು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪದ. ಅದಕ್ಕೆ ಜೂನ್ 15ರ ತನಕ ಇದು ಎಕ್ಸ್ಟೆನ್ಷನ್ ಮಾಡಬೇಕು. ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು JD ಅವರು ಸಮದ್ ಪಟೇಲ್ ಅವರು ಇದರ ಬಗ್ಗೆ ವಿಚಾರ ಮಾಡಿ ಇನ್ನೂ 15 ದಿನ ಅಥವಾ 20 ದಿನ ಟೈಮ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಹೋದ ವರ್ಷ ಮಳೆ ಸಾಕಷ್ಟಾಗಿ ಬೆಳೆಗಳು ಸರಿಯಾಗಿ ಬಂದಿಲ್ಲ, ಸ್ವಲ್ಪ ಮಟ್ಟಿಗೆ ಬೆಳೆ ಬಂದಿದೆ. ಅದಕ್ಕೆ ರೈತರು ಈಗ ಖರೀದಿ ಕೇಂದ್ರ ಚಾಲೂ ಮಾಡಿದ್ದಾರೆ ಸರ್ಕಾರದವರು. ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಮಾಡ್ತಾಯಿಲ್ಲ. ಚೀಲಗಳು 8-10 ದಿನ ಸ್ವಲ್ಪ ಕೊಡ್ತಾರೆ, ಅಲ್ಲಿ ಮತ್ತೆ 8 ದಿನ ಬಿಟ್ಟು ಸ್ವಲ್ಪ ಕೊಡ್ತಾರೆ. ಡೇಟ್ 18 ತಾರೀಕು ಅಂತಾರೆ. ಇದು ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ ಜೂನ್ 15ರ ತನಕ ಇದು ಎಕ್ಸ್ಟೆನ್ಷನ್ ಮಾಡ್ಬೇಕಂತೇಳಿ ನಾನು ಅವ್ರ ಬಳಿ ಜಿಲ್ಲಾಧಿಕಾರಿಗಳು ಹಾಗೂ ಸಮದ್ ಪಟೇಲ್ ಮನವಿ ಮಾಡ್ತಾಯಿದ್ದೀನಿ.